ಇವತ್ತು ನಾನು ಜೊತೆ ಮಾತನಾಡ್ತಕ್ಕಂಥ ಸಂದೇಶದ ಶೀರ್ಷಿಕೆ ಪವಿತ್ರತೆ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ದೇವರು ಈ ಲೋಕದಿಂದ ಪ್ರತ್ಯೇಕವಾಗಿ ತೆಗೆದಿದ್ದಾರೆ. ನಾವು ಪ್ರತ್ಯೇಕಿಸಲ್ಪಟ್ಟವರು ಯೇಸುವಿನ ರಕ್ತದಿಂದ, ಕರ್ತನ ಶಿಲುಬೆಯಿಂದ. ಆ ಪಾಪದಲ್ಲಿ, ಆ ಕೆಸರಲ್ಲಿ ಬಿದ್ದಂತ ನಮ್ಮನ್ನ ತನ್ನ ರಕ್ತವನ್ನ ಕೊಟ್ಟು, ಆ ರಕ್ತದ ಕ್ರಿಯಕ್ಕೆ ನಮ್ಮನ್ನ ಆ ಗುಂಡಿಯಿಂದ ಎತ್ತಿ ನಮ್ಮನ್ನ ಪರಿಶುದ್ಧವಾಗಿ ಪ್ರತ್ಯೇಕ ಮಾಡಿದ್ದಾನೆ. ಈ ಗ್ರಹಿಕೆಯಲ್ಲಿ ನಾವು ಜೀವಿಸಬೇಕು. ಹಾಗಾಗಿ ಯಾಕೆ ನಾವು ಪರಿಶುದ್ಧವಾಗಿ ಜೀವಿಸಬೇಕು? ಒಂದು ವಾಕ್ಯವನ್ನು ಹೇಳುವ, ಈ ಲೋಕ, ನಮ್ಮ ಸುತ್ತಮುತ್ತಲು ಜನ ಹೇಗೆ ಇರಲಿ, ಅದರ ಬಗ್ಗೆ ನಮಗೆ ಚಿಂತೆ ಬೇಡ. ಆದ್ರೆ ಪ್ರತ್ಯೇಕಿಸಲ್ಪಟ್ಟಂತ, ಕರೆಯಲ್ಪಟ್ಟಂತಹ ದೇವ ಮಕ್ಕಳನ್ನ, ವಿಶ್ವಾಸಿಗಳನ್ನ, ಅವರ ಬಳಿಯಲ್ಲಿ ದೇವರ ಒಂದು ನಿರೀಕ್ಷೆ ಇದೆ. ಅವ್ರು ಹೇಗೆ ಜೀವಿಸಬೇಕಂಬುದಾಗಿ. ಪರಿಶುದ್ಧತೆ ಅಥವಾ ಪವಿತ್ರತೆ ಅಂದ್ರೆ ನಾವು ಎಲ್ಲವನ್ನು ಬಿಟ್ಟು ಕಾವಿ ವಸ್ತ್ರವನ್ನು ಧರಿಸಿ ಕಾಡಿಗೆ ಹೋಗೋದಲ್ಲ. ಕೆಲವೊಬ್ಬರ ಅರ್ಥ ಹಾಗೆ. ಪವಿತ್ರತೆ, ಪರಿಶುದ್ಧತೆ ಅಂದ್ರೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಹೇಳೋದಲ್ಲ. ಅಲ್ಲಲ್ಲಿ ಅರ್ಥ ಆಗ್ತಾ ಇದೆ ನಿಮ್ಗೆ? ಅಲ್ಲೆಲ್ಲೂ ಆಮೆ. ಸಮುದ್ರದ ನೀರು ಉಪ್ಪು, ಆ ಉಪ್ಪೊಳಗೆ ಮೀನು, ಆದರೆ ಮೀನೊಳಗೆ ಉಪ್ಪಿಲ್ಲ. ಇಷ್ಟೇ ಜೀವನ. ಈ ಲೋಕ ಕಶ್ಮಲ, ಅಶುದ್ಧ ತುಂಬಿದಂತ ಈ ಪಾಪದ ಲೋಕದಲ್ಲಿ ಪರಿಶುದ್ಧವಾಗಿ ನಾವು ಜೀವಿ ತೋರಿಸಬೇಕು. ಅದೇ ಪರಿಶುದ್ಧತೆ. ಈ ಲೋಕಕ್ಕೆ ಬೆಳಕಾಗಿರಿ. ಎಲ್ಲಿ ಕತ್ತಲು ತುಂಬಿದ ಲೋಕದಲ್ಲಿ ನೀವು ಬೆಳಕಾಗಿರಿ. ನಾವು ಬೆಳಕು. ಹಲ್ಲೆಲೂಯ, ಆಮೇ. ಸ್ಟ್ರೀಟ್ ಲೈಟ್ ಉರಿತದೆ, ಬೆಳಕು ಉರಿತದೆ. ಆ ಬೆಳಕನ್ನ ಯಾವ್ದಾರು ಕಾರ್ಯಗಳು, ಯಾವ್ದಾರು ವಿಷಯಗಳು, ಯಾವ್ದಾರು ಚಿಟ್ಟೆಗಳು ಅದು ನಂದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಬರಲಿ, ಏನೇ ಇರಲಿ, ತನ್ನ ಬೆಳಕನ್ನು ಕೊಡ್ತಾನೆ ಇರ್ತದೆ. ಹಾಗೆ ದೇವರು ಹೇಳ್ತಾರೆ, ಪರಿಶುದ್ಧತೆ, ಪವಿತ್ರತೆ ಅಂದ್ರೆ ಒಂದು ಪ್ರತ್ಯೇಕಿಸಲ್ಪಟ್ಟಂತಹ ಜೀವಿತ ನಾವು ಜೀವಿಸಬೇಕು. ಉದಾಹರಣೆಗೆ ಒಂದು ವಾಕ್ಯವನ್ನ ಓದಿಕೊಳ್ಳುವ. ಪ್ರಕಟಣೆ 20ರಲ್ಲಿ 11ನೇ ವಾಕ್ಯವನ್ನ ಓದಿಕೊಳ್ಳುವುದಾದ್ರೆ ದೇವರ ವಾಕ್ಯ ಹೇಳ್ತದೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಅಂದ್ರೆ ಇಲ್ಲಿ ನೋಡ್ರಿ, ಎಣ್ಣೆ ಹೊಡೆಯೋನು, ಬೈಯೋನು, ಕುಡಿಯೋನು, ಮೋಸ ಮಾಡೋನು, ಲಂಚ, ವ್ಯಭಿಚಾರ ಮಾಡೋರು, ಎಲ್ಲಡಕ್ಕೆ ಹಾಕೋರು, ಟಿವಿ ನೋಡೋರು, ನೋಡೋಣ ಸ್ವಲ್ಪ ದಿನದ ಕಣ್ಣು ಹೋಗತ್ತಣ್ಣ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹೇಳಿದ್ದ, ಅವರು ಕುರಿತು ನ್ಯಾಯ ತೀರಿಸಬೇಡ, ಆದ್ರೆ ಅನ್ಯಾಯ ಮಾಡುವನು ಅನ್ಯಾಯ ಮಾಡ್ಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ಅಶುದ್ಧನಾಗಿರುವನು ಇನ್ನೂ ಅಶುದ್ಧವಾಗಿ ಜೀವಿಸಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಪವಿತ್ರನು ತನ್ನನ್ನು ಇನ್ನೂ ಶುದ್ಧ, ಇನ್ನೂ ಮೇಲೆ, ಇನ್ನೂ ಪರಿಶುದ್ಧತೆ. ಸಾಕಾಗ್ತಾ ಇಲ್ಲ. ನಾವು ಈಗಿರ್ತಕ್ಕಂಥ ಈ ಪರಿಶುದ್ಧ ಜೀವಿತ ಸಾಕಾಗ್ತಾ ಇಲ್ಲ. ದೇವರು ಹೇಳ್ತಿದ್ದಾರೆ, ನಿಮ್ಮನ್ನು ಇನ್ನೂ ಶುದ್ಧ ಮಾಡ್ಕೊಳ್ಳಿ. ಇವತ್ತು ಕರ್ತನ ಪವಿತ್ರ ಪಂಕ್ತಿಯಲ್ಲಿ ಭಾಗವಹಿಸ್ತಕ್ಕಂಥ ನೀವು ನಿಮ್ಮನ್ನು ಶುದ್ಧ ಮಾಡ್ಕೊಳ್ಳಿ. ನಿಮ್ಮ ಆತ್ಮ, ಪ್ರಾಣ, ಶರೀರ ಹೇಗಿದೆ? ನಿಮ್ಮ ಹೃದಯ ಹೇಗಿದೆ? ನಿಮ್ಮ ಈ ಪರಿಶುದ್ಧ ಜೀವಿತ ಕರ್ತನಿಗೆ ಮೆಚ್ಚುಗೆ ಆಗಿದೆಯಾ? ಅಥವಾ ಜನರನ್ನು ಮೆಚ್ಚತಕ್ಕಂಥ ಮಾಯವಾದ ಅಲಂಕಾರವನ್ನ, ವೇಷವನ್ನ ಧರಿಸಿದ್ದೀರಾ? ಪರಿಶುದ್ಧತೆ ಇಲ್ಲದೆ ಯಾರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಯಾಕೆ ಪರಿಶುದ್ಧತೆ? ಪರಲೋಕಕ್ಕೆ ಹೋಗ್ಲಿಕ್ಕೆ, ದೇವರ ದರ್ಶನ ಮಾಡಲಿಕ್ಕೆ. ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ 12:14 ದೇವರ ವಾಕ್ಯ ಹೇಳ್ತದೆ ನೋಡಿ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ, ಪವಿತ್ರತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಯಾರು ಪರಲೋಕವನ್ನ ಪ್ರವೇಶಿಸಲ್ಲ, ಕಾಣಲ್ಲ. ಹಾಗಾದರೆ ಯಾಕೆ ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ಬಾಳು, ಬದುಕು, ಜೀವನವನ್ನು ನಾವು ನಡೆಸಬೇಕಂತ ಹೇಳಿದ್ರೆ ಪರಲೋಕಕ್ಕೆ ನಾವು ಪರಿಶುದ್ಧವಾಗಿ ಜೀವಿಸುವುದರಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನು, ಅದರ ಫಲ ಏನು, ಅದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ ರೋಮ 6:22 ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ,
ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪರಿಶುದ್ಧರಾಗುವುದರ ಫಲ ಕಡೆಗೆ ದೊರೆಯುವಂತದ್ದು ನಿತ್ಯ ಜೀವ. ಏನ್ ಹೇಳಿ? ಎಲ್ಲರೂ ಹೇಳಿ, ನಿತ್ಯ ಜೀವ. ನೀನು ಇವತ್ತಲ್ಲ ನಾಳೆ ನೀ ಎಲ್ಗೋಗ್ಬೇಕು? ಮಣ್ಣಿಗೆ ಹೋಗ್ಬೇಕು. ಈ ಜೀವ ಪ್ರಾಣ ಪಕ್ಷಿ ಆರದ ಮೇಲೆ ಇದು ಎಲ್ಗೋಗತ್ತೆ? ಮಣ್ಣೆ. ಹಾಗಾಗಿ ತಿಳ್ಕೊ, ಪ್ರತಿದಿನ ಗ್ರಹಿಕೆಯಿಂದ ಇರು. ನೀನು ಮಣ್ಣು, ನಿನ್ನ ಹತ್ರ ಅಹಂಕಾರ ಬಿಂಕ ಏನು ಬೇಡ ಕಣ್ಣು. ಆದ್ಮೇಲೆ ಹೋದ್ಮೇಲೆ ಒಳಗಡೆ ಒಂದು ಪಕ್ಷಿ ಇದೆಯಲ್ಲ, ಅದೇ ಆತ್ಮ. ಈ ಆತ್ಮದ ನಾಯಕ ಒಡೆಯ ಯಾರು? ಕರ್ತಾದಿ ಕರ್ತ, ದೇವಾದಿ ದೇವ. ಇದು ಸಾಯಲ್ಲ. ಇದಕ್ಕೆ ಎರಡೇ ಜಾಗ, ಒಂದು ಸ್ವರ್ಗ, ಇನ್ನೊಂದು ನರಕ. ಅದೇ ನಮ್ಮ ಭಾಷೆಯಲ್ಲಿ ಪರಲೋಕ, ಹೆವನ್ ಅಂತ ಹೇಳ್ತೀವಿ. ಈ ಆತ್ಮ ಸಾಯೋದಿಲ್ಲ, ನಿರಂತರವಾಗಿ ಜೀವಿಸ್ತಕ್ಕಂಥದ್ದು ನಿತ್ಯ ಜೀವ. ಹಾಗಾದ್ರೆ ಈ ಆತ್ಮ ಕೆಲವು ದಿನ ಇಲ್ಲಿ ಒಳಗೆ ಇಟ್ಟಿದ್ದಾರೆ ಅಷ್ಟೇ. ಆಮೇಲೆ ಈ ಟೆಂಟು, ಈ ಗುಡಿಸಲು ಇದು ಬಿದ್ದೋಗತ್ತೆ, ಅದು ಆರೋಗತ್ತೆ. ಹೋದಾಗ ಎಲ್ಲಿ ಹೋಗತ್ತೆ ಅದು ಮುಖ್ಯ. ನರಕನ ಸ್ವರ್ಗನ ಅನ್ನೋದು ತೀರ್ಮಾನ. ಸ್ವರ್ಗಕ್ಕೆ ಹೋದ್ರೆ ಅಲ್ಲೂ ಅದ ಜಾಗ ಇದೆಯಲ್ಲ, ಅದೇ ನಿತ್ಯ ಜೀವ. ನೀವು ಪರಿಶುದ್ಧವಾಗಿ ಜೀವಿಸೋದ್ರಿಂದ ಮರಣದ ನಂತರ ಈ ಆತ್ಮ ಎಲ್ಲಿ ಹೋಗತ್ತೆ? ಪರಲೋಕಕ್ಕೆ ಹೋಗತ್ತೆ. ಚರ್ಚಿಗೆ ಯಾಕೆ ಬರ್ತಾ ಇದ್ದೀರಾ? ಕಾರ್ ಕೊಡ್ತಾರ, ಆಸ್ತಿ ಕೊಡ್ತಾರ, ಹಣ ಕೊಡ್ತಾರ? ಇಲ್ಲ 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 ಇಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂತ ಅನೇಕ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಏನ್ ಗೊತ್ತಾ? ಮನುಷ್ಯನ ಆತ್ಮವನ್ನ ಪಾಪದಿಂದ ತೊಳೆದು ಪರಿಶುದ್ಧ ಮಾಡಲಿಕ್ಕೆ ಬಂದಿದ್ದೆ ಮುಖ್ಯವಾದ ಉದ್ದೇಶ. ಯಾವುದೇ ಬೇರೆ ಮತಾಂತರಕ್ಕಾಗಲಿ ಯೇಸು ಬರಲಿಲ್ಲ. ಈ ಭೂಮಿ ಮೇಲೆ, ಪೃಥ್ವಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಆತ್ಮವನ್ನ ರಕ್ಷಿಸಲಿಕ್ಕೆ ಬಂದಂತಹ ರಕ್ಷಕ, ನರಕದಿಂದ ರಕ್ಷಿಸಲು ಬಂದಂತಹ ರಕ್ಷಕ, ಪಾಪದಿಂದ ರಕ್ಷಿಸಲು ಬಂದಂತಹ ರಕ್ಷಕ, ಆತ್ಮ ರಕ್ಷಕ. ಹಲ್ಲೆಲೂಯಾ. ಆ ನಿತ್ಯ ಜೀವ, ಆ ಪರಲೋಕ, ಸ್ವರ್ಗ, ಅದ್ರೊಳಗೆ ಹೋಗ್ಬೇಕಾದ್ರೆ ನಮಗೆ ದೇವರು ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ನಾವು ಪರಿಶುದ್ಧವಾಗಿ ಜೀವಿಸಬೇಕು. ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮಿಂದ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗಲ್ಲ. ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಹಲ್ಲೆಲೂಯಾ ಎಲ್ಲರೂ ಪಾಪಿಗಳೇ, ನೀತಿವಂತರು ಒಬ್ಬನೂ ಇಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನಮ್ಮ ಪಾಪವನ್ನ, ನಮ್ಮ ಶಾಪವನ್ನ, ನಮ್ಮ ಅಕ್ರಮಗಳನ್ನ, ನಮ್ಮ ಅನ್ಯಾಯವನ್ನ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾರೆ. ಅದಕ್ಕೆ ಹೆಸರು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಈ ಸರ್ವಶಕ್ತನನ್ನ ನಮ್ಮ ಸ್ವೀಕರಿಸಿ ಆತನಿಗೆ ಪ್ರಿಯವಾದ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಾವು ಜೀವಿಸುವುದಾದರೆ, ಆತನಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಾವು ಜೀವಿಸಬೇಕು. ಯೇಸುವಿನ ಅಂಗೀಕರಿಸಿದಾಗ ಯೇಸು ಒಳಗೆ ಬರ್ತಾರೆ. ಆ ಯೇಸುವಿನ ರಕ್ತ ನಮ್ಮನ್ನು ತೊಳೆಯುತ್ತದೆ. ಈ ವಾಕ್ಯ ನಮ್ಮನ್ನು ತೊಳೆಯುತ್ತದೆ. ಪರಿಶುದ್ಧಾತ್ಮ ನಮ್ಮನ್ನು ತೊಳೆಯುತ್ತಾರೆ. ನಮ್ಮನ್ನು ದೇವರು ಕರೆದಿರೋದು ಯಾಕೆ? ಶುದ್ಧರಾಗಿ, ಪರಿಶುದ್ಧರಾಗಿ, ಪವಿತ್ರತೆಯಿಂದ ಕೂಡಿದಂತಹ ಒಂದು ಬದುಕನ್ನ, ಬಾಳನ್ನ ಜೀವಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ನಮ್ಮ ದೇವರನ್ನ ಆರಾಧಿಸಬೇಕಾದ್ರೆ ಏನ್ ಬೇಕೋ? ಒಂದು ಅಲಂಕಾರ ಬೇಕು. ಯಾವ ಅಲಂಕಾರ? ಪರಿಶುದ್ಧವೆಂಬ ಭೂಷಣ. ನಮ್ಮ ಅಲಂಕಾರ ಹೇಗಿದೆ? ನಾವು ಹೊರಗಡೆ ಚಂದ ಮಾಡಿ, ಸ್ನಾನ ಮಾಡಿ, ಬಣ್ಣ ಹಚ್ಕೊಂಡು ಹಲ್ಲೆಲೂಯಾ ವರ್ಣನೆಯ ಮಾತುಗಳ ಅಲಂಕಾರವಲ್ಲ, ನಮ್ಮ ನಟನೆಯ ಅಲಂಕಾರವಲ್ಲ, ಅಂತರಂಗದ ಅಲಂಕಾರ. ಹಲ್ಲೆಲೂಯಾ. ನಿಮ್ಮ ಕನಸು, ನಿಮ್ಮ ನೆನಸು, ನಿಮ್ಮ ಭಾವನೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು, ಪ್ರತಿದಿನದ ನಿಮ್ಮ ಆಲೋಚನೆಗಳು ಹೆಚ್ಚಾಗಿ ಯಾವುದನ್ನ ಚಿಂತೆ ಮಾಡ್ತಾ ಇದೆ? ಅರ್ಥ ಆಗ್ತದೆ? ಹಗಲು ರಾತ್ರಿ ವಾಕ್ಯದಲ್ಲಿ ಧ್ಯಾನ ಇರತಕ್ಕಂಥ ಮನುಷ್ಯ ಧ್ಯಾನ, ಹಗಲು ಇರುಳು. ಅರ್ಥ ಆಗ್ತಾ ಇದೆಯಾ? ಭಾನುವಾರ ಮಾತ್ರ ಅಲ್ಲ, ಭಾನುವಾರ 1.5 ತಾಸು ಮಾತ್ರ ಅಲ್ಲ, ಪರಿಶುದ್ಧವಾಗಿ ಅಂತರಂಗದಲ್ಲಿ ಒಂದು ಬದಲಾವಣೆ. ಹೊರಗಡೆದಲ್ಲ, ಒಳಗಡೆ. ಒಂದು ಸಹೋದರಿ ಯಾರನ್ನೋ ಒಂದು ಅತಿಥಿಯನ್ನ ಒಂದು ಔತಣಕ್ಕೆ ಕರೆದಿದ್ರಂತ ಅವ್ರ ಮನೆಗೆ. ಆ ಬಿರಿಯಾನಿ ಸ್ಮೆಲ್ ಅಲ್ಲಿ ಹಬ್ಬಾ, ಆ ಕಬಾಬು ಕಲರು, ಬಣ್ಣ, ತಿನ್ಬಿಡ್ಬೇಕು ಹಂಗೆ ಅಂತ ತಿನ್ಬೇಕಂತ ಆಸೆ. ಆದ್ರೆ ಅದನ್ನ ಹಾಕೊಟ್ರಲ್ಲ ಪಾತ್ರೆ,
ಮತ್ತೆ ಆ ಸ್ಥಳ ಇದೆಯಲ್ಲ ಅಷ್ಟು ಗಲೀಜದು. ಹಿಂಗ್ ತೆಗೆದು ಬಾಯಿ ಇಡೋಣ ಅಂದ್ರೆ ಹೆಂಗೆ? ಆ ಸುತ್ತಮುತ್ತಲು, ಆಮೇಲೆ ಆ ಮನೆ, ಆ ಹೊರಗಡೆ ತಟ್ಟೆ, ಅದರ ಒಳಗಡೆ ಎಂತ ಬಿರಿಯಾನಿ, ಹೊರಗಡೆ ಹಲ್ಲೆಲೂಯಾ. ಆಮೇ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಮ್ಮ ಬಾಯಿಯಿಂದ ಹಲ್ಲೆಲೂಯಾ ಆರಾಧನೆ, ಆದರೆ ನಮ್ಮ ಜೀವಿತ ಹೇಗಿದೆ? ದೇವರಿಗೆ ಪರಿಶುದ್ಧವಾಗಿದೆಯಾ? ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಹಲ್ಲೆಲೂಯಾ. ನಾ ಬೆಳಿಗ್ಗೆ ಎದ್ದ ತಕ್ಷಣ, ರಾತ್ರಿ ಹೊತ್ತಲ್ಲ, ಕೆಲವೊಬ್ರು ಅಲ್ಲಿ ಉಜ್ಜಿಬಿಟ್ಟು ಮಲಗ್ತಾರೆ, ಅವ್ರು ಸ್ವಲ್ಪ ಶಿಸ್ತಿದ್ದಾರೆ. ಅವರು ಕೆಲವೊಬ್ರು ದಿನ ಅಲ್ಲೂ ಉಜ್ಜಿಬಿಟ್ಟು ಮಲಗಬೇಕು. ಒಂದು ಹಲ್ಲೆಲೂಯಾ ಹೇಳಿ. ನಾವು ಹಂಗಲ್ಲ, ಕೆಲವರು ತಿಂತೀವ, ಕೆಲವರು ಅದು ಮಾಡಲ್ಲ, ಮಲಗ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಹಲ್ಲೆಲೂಯಾ ಆಮೇ. ನಿಮ್ಮ ಮಗಳನ್ನ ಶಾಲೆಗೆ ರೆಡಿಯಾಗಿ ಬಂದ್ಬಿಟ್ಟು ಎದ್ದಿದ್ದೀರಾ, ನೀವು ಹಾ ಅಂತ ಎದ್ದು ಬರ್ತೀರಾ, ಮಗಳೇ ಬಾಮ ಅಂತ ಒಂದು ಮುತ್ತು ಕೊಟ್ಟು ಹೆಂಗಿರ್ತದೆ ಒಳಗಡೆ? ಎಲ್ಲ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ? ಮಗಳು ಹೆಂಗಂತಲೆ ಅವಳಿಗೊಂದು ಮುತ್ತು ಕೊಡಿ. ನಾವು ಕಷ್ಟದಲ್ಲಿ ಏನ್ ಮಾಡ್ತಾಳೆ? ಕಷ್ಟದಲ್ಲಿ ಏನಂತ ಅಂತ ಹಿಂಗೆ ಹೋಗ್ಬಿಡ್ತು. ರಿಯಲ್ ಥಿಂಕ್ ಮಾಡ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಏನಿದೆ? ಹಲ್ಲೆಲೂಯಾ ಆಮೇ. ನೋಡ್ಲಿಕ್ಕೆ ಅಪ್ಪ ಪ್ರೀತಿ ಎಲ್ಲ ಇದೆ, ಆದ್ರೆ ಬಾಯಿ ಒಳಗಡೆ ಏನಿದೆ? ದುರ್ವಾಸನೆ. ಹಾಗಾದ್ರೆ ನಾವು ನೋಡ್ಲಿಕ್ಕೆ ಅಲಂಕಾರ ಚೆನ್ನಾಗಿದೆ, ಬಾಯಲ್ಲಿ ಏನಿದೆ? ದುರ್ವಾಸನೆ. ಜೀವಿತದಲ್ಲಿ ಏನಿದೆ? ದುರ್ವಾಸನೆ. ಒಳಗಡೆ ಏನಿದೆ? ಅಶುದ್ಧ. ಒಳಗಡೆ ಏನಿದೆ? ಕಚ್ಚಡ. ಒಳಗಡೆ ಏನಿದೆ? ಹಲ್ಲೆಲೂಯಾ ಕೆಟ್ಟ ಗುಣಗಳು, ಪಾಪ ಎಲ್ಲ ಒಳಗಡೆ ಇದೆ. ಇದನ್ನ ದೇವರು ಅಂಗೀಕರಿಸಲ್ಲ. ಹಲ್ಲೆಲೂಯಾ. ಸಂಪೂರ್ಣವಾದ ಪರಿಶುದ್ಧತೆಯನ್ನು ಒಳಗಡೆ ದೇವರು ಬಯಸ್ತಾ ಇದ್ದಾರೆ. ಈ ರೀತಿ ಅಂತರಂಗದ ಒಂದು ಬದಲಾವಣೆ, ಪರಿಶುದ್ಧತೆ ಒಳಗೆ ಬಂದ್ಬಿಟ್ರೆ ಮೊದಲು ನಿನಗೆ ಸಂತೋಷ, ಆಮೇಲೆ ಪರಲೋಕದಲ್ಲಿ ಸಂತೋಷ, ಆಮೇಲೆ ಆ ಕುಟುಂಬದಲ್ಲಿ ಸಂತೋಷ, ಅವನನ್ನು ನಂಬಿ ಇರ್ತಕ್ಕಂಥ ಸುತ್ತಮುತ್ತಲ ಸಂತೋಷ. ಈ ಸಂತೋಷ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಇದೆಯಾ? ಹಾಗಾಗಿ ಅಂತರಂಗದ ಪರಿಶುದ್ಧತೆಯೊಂದಿಗೆ, ಈ ಪರಿಶುದ್ಧವಾದ ಪವಿತ್ರವಾದ ಅಲಂಕಾರದೊಂದಿಗೆ ದೇವರನ್ನ ಆರಾಧನೆ ಮಾಡ್ರಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಮಹಿಮೆಯನ್ನು ಕಾಣ್ತೀರಾ. ಈ ಲೋಕಕ್ಕೆ ನಾವು ಪರಿಶುದ್ಧತೆಗೆ ಸಾಕ್ಷಿಯಾಗಿರ್ಬೇಕು, ಪವಿತ್ರತೆಗೆ ಸಾಕ್ಷಿಯಾಗಿರ್ಬೇಕು. ಅದಕ್ಕೆ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಪ್ರತ್ಯೇಕಿಸಲ್ಪಟ್ಟವರು. ನಿಮ್ಮ ನಡೆ ನುಡಿಯಲ್ಲ ನಿಮ್ಮ ಮಕ್ಕಳು, ನಮ್ಮ ಅಮ್ಮ ಪರಿಶುದ್ಧರಾಗಿದ್ದಾರೆ, ತಂದೆ ಪರಿಶುದ್ಧರಾಗಿದ್ದಾರೆ. ಇದು ಪರಿಶುದ್ಧ ಕುಟುಂಬ, ಪರಿಶುದ್ಧಾತ್ಮನ ಕುಟುಂಬ. ಇದು ಪರಿಶುದ್ಧ ಜಾತಿ ಅಂತ ಹೆಸರು ನಿಮಗಿದೆಯಾ? ಅದಕ್ಕೆ ದೇವರು ಹೇಳ್ತಾರೆ, ಹಲ್ಲೆಲೂಯಾ ನಿನ್ನ ಮನಸ್ಸು ಸರಿ ಇಲ್ಲ, ನಿನ್ನ ಮನಸ್ಸಿನೊಳಗೆ ಕಶ್ಮಲ ತುಂಬಿದೆ, ಅದನ್ನ ಸರಿಪಡಿಸ್ಕೋ. ಯೇಸುವೇ ಪರಿಶುದ್ಧನು. ನಾವೇನು ಮಾಡೋದಿಲ್ಲ, ಎಲ್ಲವನ್ನು ಯೇಸು ಮಾಡಿ ಮುಗಿಸಿದ್ದಾರೆ. ಯೇಸುವಿನ ಹೃದಯವನ್ನು ತೆಗೆಯಿರಿ, ಸ್ವೀಕರಿಸಿನಿ, ಯೇಸುವಿನ ಮಾರ್ಗದಲ್ಲಿ ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಆತ್ಮ, ಪ್ರಾಣ, ಶರೀರ ಇವು ಮೂರು ಕೂಡ ಶುದ್ಧವಾಗಿರಬೇಕು. ಜಕ್ಕಾಯ ಅಂತರಂಗದ ಬದಲಾವಣೆ. ಅದಕ್ಕೆ ದೇವರು ಹಾಗೆ ಹೇಳಿದೆ, ಈಗ ರಕ್ಷಣೆ ಅಂದ್ರು, ಇವತ್ತು ರಕ್ಷಣೆ ಅಂದ್ರು. ಅರ್ಥ ಆಯ್ತಾ? ನಾವು ಚರ್ಚಿಗೆ ಬರ್ತಾ ಇದ್ದೀವಿ ಎಷ್ಟೋ ದಿನಗಳಿಂದ. ನಿಮ್ ಬದುಕು ಹೇಗಿದೆ? ಮನೇಲಿ ಸಾಕ್ಷಿ ಇದೆಯಾ? ಪರಿಶುದ್ಧವಾಗಿ ಜೀವಿಸ್ತೀರಾ? ಎಷ್ಟೋ ಸರಿ ಫೋನ್ ಅಶುದ್ಧವಾಗಿ ನೋಡ್ಬೇಡ್ರಿ ಅಂದ್ರೆ ಬೆಡ್ಶೀಟ್ ಒಳಗೆ ನೋಡ್ತಾರೆ. ಅರ್ಥ ಆಗ್ತಾ ಇದೆಯಾ? ನೀವು ಪರಿಶುದ್ಧಕ್ಕೆ, ಪವಿತ್ರತೆಗೆ ಸಾಕ್ಷಿಯಾಗಿ ನೀವು ಜೀವಿಸಿಲ್ಲ ಅಂದ್ರೆ ನಮ್ಮ ಯೇಸು ನಾಮಕ್ಕೆ ಅವಮಾನ, ವಾಕ್ಯಕ್ಕೆ ಅವಮಾನ, ಸಭೆಗೆ ಅವಮಾನ, ಕುಟುಂಬಕ್ಕೆ ಅವಮಾನ. ಇಂಥ ಅವಮಾನದ ನಾಚಿಕೆಯಡಿ ಜೀವಿತ ಜೀವಿಸ ಇದು ಪವಿತ್ರ ಜೀವಿತವಲ್ಲ.